ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದ್ದು, ರಾಜಾಪುರ ಬ್ಯಾರಕ್ನಿಂದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಮೂಲಕ ಕೃಷ್ಣಾ ನದಿಗೆ 960 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ಕೃಷ್ಣಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ದು, ರೈತರು ಕಬ್ಬು ನಾಟಿ ಮಾಡುವುದು ಸೇರಿದಂತೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ದೂರದರ್ಶನದೊಂದಿಗೆ ರೈತ ಚಂದ್ರಕಾಂತ್ ಹುಕ್ಕೇರಿ, ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ರೈತರು ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂದು ತಿಳಿಸಿದರು. ಬಿಜಾಪುರ ಸೈಡ್ ಎಲ್ಲ ನಮ್ಮ ಕೃಷ್ಣಾ ಹೊಳಿ ಎಲ್ಲಿ ತನಕ ಹೋಗಿ ಅಲ್ಲಿವರೆಗೆಲ್ಲ ಫುಲ್ ನೀರು ಹೊಂಟಿದವು. ಈಗ ರೈತರಲ್ಲಿ ಸ್ವಲ್ಪ ಖುಷಿ ಆಗೈತಿ, ಯಾಕಂದ್ರೆ ಬಿತ್ತಾನು ಮಾಡಾಕತ್ತಿದ್ರು. ನಮ್ಮ ಭಾಗದಾಗೂ ಸ್ವಲ್ಪ ಮಳೆ ಚಾಲು ಆಗೈತಿ. ವರುಣ ದೇವ ಕೃಪೆ ಮಾಡಿದ ಕಾರಣ ಎಲ್ಲ ಜರ ಸ್ವಲ್ಪ ದನಗಳಿಗೆ ಮೇವು, ನೀರಾಗಲಿ ಮೇವು ಅಥವಾ ರೈತರು ಬಿತ್ತನೆ ಮಾಡಕ್ಕೆಲ್ಲ ಅನುಕೂಲ ಆಗೈತಿ. ಈಗ ಜುಲೈದು ಮತ್ತೊಬ್ಬ ರೈತ ಬಾಬಾ ಸಾಬ ಚೌಗಾಲ, ಕೃಷ್ಣಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯಲು ಹಾಗೂ ಕೃಷಿಗೆ ಕೂಡ ಅನುಕೂಲವಾಗಿದೆ ಎಂದು ಹೇಳಿದರು. ಇದಕ್ಕೆ ಎಲ್ಲರೂ ಹರ್ಷ ವ್ಯಕ್ತಪಡಿಸಾಕದೀವಿ. ನೀರು ಭಾಳಷ್ಟು ಪ್ರಮಾಣದಾಗ ಬರೋದೈತಿ. ನಮ್ಗೆ ಭಾಳ ಸಂತೋಷ ಐತಿ, ಯಾಕಂದ್ರೆ ರೈತರಿಗೆ ಸಾಕಷ್ಟು ಮಂದಿಗೆ ಭೇಟಿ ಇಲ್ಲಿ ಬಂದು ನೋಡಿ ಹೊಂಟಾರ. ಎಲ್ಲರೂ ಸಂತೋಷ ವ್ಯಕ್ತಪಡಿಸಾತಾರೆ. ಖರೆ ಈಗ ನಿನ್ನೆಯಿಂದ ಸ್ಟಾರ್ಟ್ ಆಗೈತಿ. ಏನು ಕ್ಲೈಮೇಟ್ ಚೇಂಜ್ ಆಗಿತ್ತು, ಸ್ವಲ್ಪ ನೀರಿನ ಪ್ರಮಾಣ